ಎಲ್ಲ ಇದಾಕಿರಾಗಲೇ ಒಂದು ಕಾಣಲ್ಲ ನೋಡಿ ಬಾಳೆಹಣ್ಣು.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾಶಿವಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ. ಪುಷ್ಯ ಶುದ್ಧ ಷಷ್ಠಿ ಈ ದಿನ ಸ್ವಾಮಿಯವರ ಬ್ರಹ್ಮರಥೋತ್ಸವ ಕೈಂಕರ್ಯದಲ್ಲಿ ಬೆಳಗ್ಗೆ 2:30 ಸರಿಯಾಗಿ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾದಂಥ ಅಭಿಷೇಕ ಅಲಂಕಾರ ನಡೆದಿದ್ದು 4:30 ಸರಿಯಾಗಿ ಮಹಾಮಂಗಳಾರತಿ. 4:30 ನಂತರ ಬಂದಿರುವಂಥ ಎಲ್ಲ ಭಕ್ತರಿಗೂ ಸಹ ದೇವರ ದರ್ಶನಕ್ಕೆ ಅವಕಾಶ ನಡೆಯುತ್ತಾ ಇದೆ. ಅದೇ ರೀತಿ ಸ್ವಾಮಿಯವರ ಬ್ರಹ್ಮರಥೋತ್ಸವ ಒಟ್ಟು 7 ದಿನಗಳ ಕಾಲ ನಡೆಯುತ್ತೆ. ಅದರಲ್ಲಿ ನಾವು ಪ್ರಾರಂಭ ಮಾಡೋದೇನಪ್ಪ ಅಂದರೆ ಪುಷ್ಯ ಶುದ್ಧ ಬಿದಿಗೆ ದಿವಸ ಆರಂಭ ಮಾಡ್ತೀವಿ. ಅದಾದ ನಂತರ ಪ್ರತಿನಿತ್ಯ ಬಲಿ ಹೋಮ ಪ್ರತಿಯೊಂದಿರುತ್ತೆ. ಸ್ವಾಮಿಯಲ್ಲಿ 4ನೇ ದಿವಸ ಅಂದರೆ ಪಂಚಮ ದಿವಸ ಸಾಯಂಕಾಲ ಸ್ವಾಮಿಯವರ ಕಲ್ಯಾಣೋತ್ಸವ. 5ನೇ ದಿವಸ ಇವತ್ತು ಸ್ವಾಮಿಯವರ ಬ್ರಹ್ಮರಥೋತ್ಸವ ಕೈಂಕರ್ಯದಲ್ಲಿ ಬೆಳಗ್ಗೆ ಗಣಪತಿ ಹೋಮ, ನವಗ್ರಹ ಹೋಮ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಮೂಲ ಮಂತ್ರ ಹೋಮ, ಅದಕ್ಕೆ ಸಂಬಂಧಪಟ್ಟಂಥ ದೇವತೆಗಳು ಹೋಮ ಎಲ್ಲ ಮುಗಿದಿದ್ದು ಇವಾಗ ರಥಕ್ಕೆ ಸಂಬಂಧಪಟ್ಟಂಥ ದೇವತೆಗಳು ಹೋಮ ನಡೀತಾ ಇದೆ. ಅದಾದ ನಂತರ ಸ್ವಾಮಿಯವರನ್ನು 11:50 12 ಒಳಗಡೆ ರಥದ ಮೇಲೆ ಸಮರ್ಪಣೆ ಮಾಡ್ತೀವಿ. ಅದಾದ ನಂತರ 12:10 ಅಭಿಜಿನ್ ಲಗ್ನದಲ್ಲಿ ಸ್ವಾಮಿಯವರಿಂದ ಬ್ರಹ್ಮರಥೋತ್ಸವ ಕೈಂಕರ್ಯ ನಡೆಯುತ್ತೆ. ಈ ಕೈಂಕರ್ಯವನ್ನೆಲ್ಲ ಬಂದಿರುವಂಥ ಭಕ್ತ ಮಹಾಶಯರು, ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಂದ ನಡೆಯುತ್ತೆ ಅಂತ ಹೇಳಪಡ್ತೀವಿ. ಇದೇನಪ್ಪ ಅಂದರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ನಮ್ಮ ಕ್ಷೇತ್ರದಲ್ಲಿ ಮುಂಭಾಗದಲ್ಲಿ 7 ಎಡೆ ಸರ್ಪಾಕಾರವಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಬೆನ್ನಿನ ಮೇಲೆ ಪಶ್ಚಿಮುಖವಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿ. ಒಂದೇ ಶಿಲೆಯಲ್ಲಿ 2 ದೇವರು ತಾನಾಗಿ ಉದ್ಭವ ಆಗಿರುವಂಥ ದೇವರು. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ನಮ್ಮ ಥರ ಆಕಾರ ಎಲ್ಲ ಪೂರ್ತಿ ಇರೋದು ಸರ್ಪಾಕಾರ, ಅಂದರೆ 7 ಎಡೆ ಸರ್ಪಾಕಾರ. ಸರ್ಪಾಕಾರದಿಂದ ಬೆನ್ನಿನ ಮೇಲೆ ಲಕ್ಷ್ಮೀ ನರಸಿಂಹ ಸ್ವಾಮಿ, ಅಂದರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸರ್ಪಾಕಾರದಿಂದ ಸರ್ಪಂಗು ಗರುಡಂಗು ದ್ವೇಷ. ಯಾಕಂದರೆ ತಾಯಾದಿಗಳು ಅವರಿಬ್ಬರು ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಆದ ಕಾರಣ ಸರ್ಪನ ತುಂಬ ಇಲ್ಲಿ ಗರುಡ ಪಕ್ಷಿ ಬಂದು ತೊಂದರೆ ಕೊಡ್ತಾ ಇರ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿ ತನ್ನ ಸೋದರ ಮಾವ ಮಹಾವಿಷ್ಣು ಕೂತ್ಕೊಂಡು ತಪಸ್ ಮಾಡಿದಾಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಅವತಾರದಲ್ಲಿ ಬೆಂಗಾವಲಾಗಿದ್ದಾನೆ. ಈ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಸರ್ಪಂಗು ಗರುಡಂಗು ಯಾವುದೇ ರೀತಿಯಾದಂಥ ವೈರತ್ವನೂ ಇಲ್ಲ, ದ್ವೇಷನೂ ಇಲ್ಲ. ನಾವು ಈ ಗರುಡ ಪಕ್ಷಿ ನೋಡಬೇಕು ಅಂದರೆ ನಮ್ಮ ದೇವಸ್ಥಾನ ಪ್ರಧಾನ ಅರ್ಚಕರು ಏನು ಮುಹೂರ್ತ ಇಟ್ಟಿರ್ತಾರೋ ಆ ಮುಹೂರ್ತಕ್ಕಿಂತ 3 ನಿಮಿಷ ಮುಂಚೆ ಬಂದು ಇವಾಗೂ ಕೂಡ ಗರುಡ ಪಕ್ಷಿ ಆ ರಥಕ್ಕೆ 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗುತ್ತೆ. ಅದಾದ ನಂತರ ನಾವೇನು ಮುಹೂರ್ತ ಇಟ್ಟಿರೋ ಆ ಮುಹೂರ್ತಕ್ಕೆ ಸರಿಯಾಗಿ ಅದು ಭಗವಂತನ ಅನುಗ್ರಹ ಆಶೀರ್ವಾದ ಅಂತ ಹೇಳೋದು. ಯಾಕಂದರೆ ಮಿಕ್ಕಿದ ದಿವಸ ಗರುಡ ಪಕ್ಷಿ ನೋಡೋದು ಅಪರೂಪ ನಾವೆಲ್ಲ. ಆದರೆ ಈ ದಿನ ಪ್ರತಿ ವರ್ಷವೂ ಕೂಡ ಬಂದು ಆ 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಇವಾಗೂ ಕೂಡ ಹೋಗುತ್ತೆ. ವಿಶೇಷವಾಗಿ ಸ್ವಾಮಿಯವರ ಬ್ರಹ್ಮರಥೋತ್ಸವ ಅಭಿಜಿನ್ ಮುಹೂರ್ತದಲ್ಲಿ ವಿಶೇಷವಾಗಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ. ಹಾಗೂ ಈ ದಿನ ಬೆಳಗಿನಿಂದಲೇ ಸ್ವಾಮಿಯವರ ಫಲಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಸಹಸ್ರನಾಮ ಇತ್ಯಾದಿಗಳ ಮೊದಲುಗೊಂಡು ಮಹಾನೈವೇದ್ಯ, ಮಹಾಮಂಗಳಾರತಿ ಎಲ್ಲ 5 ಗಂಟೆಗೆ ನೆರವೇರಿದ್ದು ಅಲ್ಲಿಂದ ಇಲ್ಲಿ ತನಕನೂ ಸ್ವಾಮಿಯವರಿಗೆ ನಿರಂತರವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಜನಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ಬರ್ತಾ ಇರುವಂಥ ಭಕ್ತಾದಿಗಳಿಗೆ ಶೌಚಾಲಯದ ವ್ಯವಸ್ಥೆ ಆಗ್ಬೋದು, ಅಥವಾ ನೀರಿನ ವ್ಯವಸ್ಥೆ ಆಗ್ಬೋದು, ಮಜ್ಜಿಗೆ ವ್ಯವಸ್ಥೆ ಆಗ್ಬೋದು, ಪ್ರಸಾದದ ವ್ಯವಸ್ಥೆ ಆಗ್ಬೋದು, ಎಲ್ಲವನ್ನ ಜಿಲ್ಲಾಡಳಿತ ವತಿಯಿಂದ ಅತ್ಯಂತ ನಾಜೂಕಾಗಿ ಮಾಡಿದ್ದಾರೆ. ಜನ ನಾವು ಅಂದ್ಕೊಂಡಿದ್ದಕ್ಕೂ ಮೀರು ಕೂಡ ಬಂದಿದ್ದಾರೆ. ಆದರೂ ಕೂಡ ಎಲ್ಲ ವ್ಯವಸ್ಥೆ ಮಾಡಿದೆ. ಸ್ವಲ್ಪ ತಡವಾದರೂ ಪರವಾಗಿಲ್ಲ, ಸ್ವಾಮಿಯವರ ದರ್ಶನ ಪ್ರತಿಯೊಬ್ಬರಿಗೂ ಆಗತ್ತೆ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಈ ದಿನ ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮ ದೇವನಹಳ್ಳಿ ಆಕಾಶ್ ಮೆಡಿಕಲ್ ಕಾಲೇಜಿನವರು ಮುನ್ರಾಜು ಮತ್ತು ಪುಷ್ಪಾ ಮುನ್ರಾಜು ಅವರು ಸ್ವಾಮಿಯವರಿಗೆ ವಿಶೇಷವಾಗಿರುವಂಥ ಹೂವಿನ ಅಲಂಕಾರ ಎಲ್ಲ ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ವೆಚ್ಚಭರಿತವಾಗಿ ಮಾಡಿದ್ದಾರೆ. ಭಗವಂತನ ಅನುಗ್ರಹದಿಂದ ಅವ್ರ ಕುಟುಂಬಕ್ಕೂ ಸ್ವಾಮಿಯವರ ಅನುಗ್ರಹದಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ.